ಇನ್ನು ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ ಸುಗ್ರೀವಾಜ್ಞೆ ಅಸ್ತ್ರಕ್ಕೂ ಕೂಡ ದಂಧೆಕೋರರು ಬಗ್ತಾ ಇಲ್ಲ. ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ಅಂತ ಸುಗ್ರೀವಾಜ್ಞೆ ಅಸ್ತ್ರ ಏನ್ ಪ್ರಯೋಗ ಆಗಿತ್ತು ಇದಕ್ಕೂ ಕೂಡ ಬಗ್ತಾ ಇಲ್ಲ. ಫೈನಾನ್ಸ್ ಹಾವಳಿಗೆ ಯುವಕ ಊರ್ ಬಿಟ್ಟಿದ್ದಾನೆ. ಮನೆ ಬಿಟ್ಟ ಮಗನನ್ನ ಹುಡುಕೋದಕ್ಕೆ ಪೋಷಕರು ಸುಸ್ತಾಗಿದ್ದಾರೆ. ಫೈನಾನ್ಸ್ ಹಾವಳಿಗೆ ಯುವಕನೊಬ್ಬ ಊರೇ ಬಿಟ್ಟಿದ್ದಾನೆ. ಗದಗ ಜಿಲ್ಲೆಯಲ್ಲಿ ಫೈನಾನ್ಸ್ ದಂಧೆಕೋರರ ಕಾಟ ಹೆಚ್ಚಾಗಿದೆ. ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಯುವಕ ಊರು ಬಿಟ್ಟಿದ್ದಾನೆ. ಗದಗ ಜಿಲ್ಲೆಯಲ್ಲಿ ಫೈನಾನ್ಸ್ ದಂಧೆಕೋರರ ಕಾಟ ಹೆಚ್ಚಾಗಿದ್ದು ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಯುವಕನೊಬ್ಬ ಊರೇ ಬಿಟ್ಟು ಹೋಗಿದ್ದಾನೆ. ಕೊಂಡೂರು ಗ್ರಾಮದ ಪ್ರದೀಪ್ ಕಿರಗೆ ನಾಪತ್ತೆಯಾಗಿರುವುದು. ಗದಗ ಜಿಲ್ಲೆಯಲ್ಲಿ ಫೈನಾನ್ಸ್ ದಂಧೆಕೋರರ ಕಾಟಕ್ಕೆ ಅವರು ಕೊಡೋ ಕಿರುಕುಳಕ್ಕೆ ಯುವಕ ಊರು ಬಿಟ್ಟಿದ್ದು ಈಗ ಪೋಷಕರು ಕಂಗಾಲಾಗಿದ್ದಾರೆ. ಕೊಣ್ಣೂರು ಗ್ರಾಮದ ಪ್ರದೀಪ್ ಕಿರಗೆ ನಾಪತ್ತೆಯಾಗಿರೋದು. ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಆತನನ್ನ ಹುಡುಕೋದಕ್ಕೆ ಪರದಾಡ್ತಾ ಇದ್ದಾರೆ. ಮನೆ ಬಿಟ್ಟು ಹೋಗಿದ್ದಾನೆ ಮಗ. ಪೋಷಕರು ನೋಡಿದ್ರೆ ಸುಸ್ತಾಗಿದ್ದಾರೆ. ಆತನನ್ನ ಹುಡುಕಿ ಬಡ್ಡಿ ಹಾವಳಿಗೆ ಕಂಗಾಲಾಗಿ ಊರೇ ಬಿಟ್ಟಿದ್ದಾನೆ ಪ್ರದೀಪ್. ಗದಗ ಜಿಲ್ಲೆಯಲ್ಲಿ ಆಗಿರೋದಿದು. ಮಗನನ್ನ ನೆನೆದು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. 2 ವರ್ಷದ ಹಿಂದೆ 10 ಲಕ್ಷ ಸಾಲ ಮಾಡಿದ್ದ ಪ್ರದೀಪ್. ತಿಂಗಳಿಗೆ 10% ಬಡ್ಡಿ ದರದಲ್ಲಿ ಸಾಲ ತಗೊಂಡಿದ್ದ. 10 ಲಕ್ಷ ಸಾಲಕ್ಕೆ 70 ಲಕ್ಷ ಬಡ್ಡಿ ಕೇಳಿದೆ ಫೈನಾನ್ಸ್. 2 ವರ್ಷದ ಹಿಂದೆ 10 ಲಕ್ಷ ಸಾಲ ಮಾಡಿದ್ದು ಪ್ರದೀಪ್. ತಿಂಗಳಿಗೆ 10% ಬಡ್ಡಿ ದರದಲ್ಲಿ 10 ಲಕ್ಷ ಸಾಲಕ್ಕೆ 70 ಲಕ್ಷ ಬಡ್ಡಿ ಕೇಳಿದೆ ಈಗ ಫೈನಾನ್ಸ್. ಬೆಟ್ಟಿಂಗ್ ನಲ್ಲಿ ಹಣ ಕಳ್ಕೊಂಡಿದ್ದಾನೆ ಯುವಕ. ಕಿರುಕುಳ ತಾಳದೆ ಮನೆ ಅಡ ಇಟ್ಟಿದ್ದ ಪ್ರದೀಪ್ ಹಣ ಹೊಂದಿಸೋದಕ್ಕಾಗದೆ ಈಗ ಊರೇ ಬಿಟ್ಟಿದ್ದಾನೆ. ಪೋಷಕರೇನು ಮಾಡಬೇಕು ಕಂಗಾಲಾಗಿದ್ದಾರೆ. ಕಾಲೇಜು ಓದ್ತಾ ಇದ್ದ ಮಗ ನಾಪತ್ತೆಯಾಗಿದ್ದು ಹೆತ್ತವರು ಕಣ್ಣೀರು ಹಾಕಿದ್ದಾರೆ. ನರಗುಂದ ತಾಲೂಕು ಕೊಂಡೂರು ಗ್ರಾಮದ ಪ್ರದೀಪ್ ನಾಪತ್ತೆಯಾಗಿರೋದು. ಮಾಡ್ರಿ ಊರು ಬಿಟ್ಟು ಹೋಗ್ಯಾನ್ರಿ. ನಮಗೆ 4 ದಿನ ಆತ್ರಿ ಗೊತ್ತಾಗಿ ಕಾಲೇಜ್ ಹೋಗ್ಕೊಂಡ್ರಿ. ಉಳ್ದಿದ್ದೇನು ಗೊತ್ತಿಲ್ರಿ ಅಪ್ಪ. ಇಷ್ಟ ರೀ ಊರಾಗ ರೀ ಮೀಟರ್ ಬಡ್ಡಿ ಕೊಟ್ಟಾರಂತಾರೆ. ದಿನದ ಬಡ್ಡಿ, ತಿಂಗಳ ಬಡ್ಡಿ, ವರ್ಷದ ಬಡ್ಡಿ ಅದನ್ನ ಮಾಡ್ತಾರೆ ರೀ ಯಪ್ಪ. ಅದನ್ನು ಮಾಡ್ತಾರೆ ರೀ. ಉದ್ಯೋಗ ಅವ್ರು ಎಷ್ಟು ಮಂದಿ ಅದಾರೇನ್ರಿ ಅಪ್ಪ ನಮಗೆ ಗೊತ್ತಿಲ್ಲ ರೀ. ಬಡವ್ರಿ ಅಪ್ಪ ನಾವು ದುಡ್ಕೊಂಡು ತಿನ್ನೋರಿ ಅಪ್ಪ. ಮಗ ಸಾಲಿಗೆ ಹೋಗ್ಕೊಂಡ 2 ಅದಾರ ರೀ. ನಿಮಗೆ ಪುಣ್ಯ ಹತ್ತತ್ರಿ ಅಪ್ಪ. ನನ್ನ ಮಗಳಿಗೆ ಯಾರು ಸಾಲ ಕೇಳಿ ನಂಗೆ ಮಾಡಿರಿ. ಇಷ್ಟ ರೀ. ನನ್ನ ಮಗ ನನ್ನ ಮನೆಗೆ ಬರೋದು. ನಾವು ಓದ್ತೀರಿ. ನನಗೇನು ಗೊತ್ತಿರಿ. 4 ಅಕ್ಷರ ಸಾಲಿ ಕಲ್ತೀರಿ. ಹೆಣ್ಣು ಮಗಳಿಗೆ ಏನು ಗೊತ್ತಿರಿ. ನನ್ನ ಮಗ ಸಾಲ ಮಾಡಿ ಊರು ಬಿಟ್ಟು ಹೋಗ್ಯಾನ್ರಿ. ಅವ್ನು ಹುಡುಕಂತ ಬರ್ಬೇಕಂತ ಬಂದೇವ್ರಿ. ಆದರೂ ಇಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ರೀ. ಅಲ್ಲೆಲ್ಲ ಮೊನ್ನೆ ಯಾರು ದಾದ ಮಾಡಿಲ್ರಿ. ಇಂದ ಬಾ ನಾಳೆ ಬಾ ನಗತ್ತಾರೆ ಅವರು. ಅದಕ್ಕೆ ರೀ ಈಗ ನಾವು ಇಲ್ಲಿ ಬಂದಿರೋ ಗದಿಗ್ಗೆ ಸಾಲ ಮಾಡ್ಯಾನ್ರಿ. ಅದು ಸಾಲ ಮಾಡಿದ್ದು ಗೊತ್ತಿಲ್ಲ ರೀ ಮಗದ. ಏನು ರೀ ಅಲ್ಲೇ ಊರಾಗ ಮಾಡ್ಯಾನ್ರಿ. ಐಪೆಲ್ ಅದು ಇದು ಇದೊಂದು ಹೇಳ್ಕ್ಯಾರ. ಒಂದಿಷ್ಟು ಬಿಸಾಗಿ ತೆಗ್ಯಾರಿ. ಅಲ್ಲೇ ಇಲ್ಲ ಮಂದಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಎಷ್ಟು ದಿನ ಆಯ್ತಂತೆ ಪ್ರದೀಪ್ ನಾಪತ್ತೆಯಾಗಿ? ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ರಂತೆ ಫೈನಾನ್ಸ್ನವರು? ಏನ್ ಹೇಳ್ತಿದ್ದಾರೆ ಪೋಷಕರೀಗ? ಕಳೆದ 4 ದಿನಗಳಿಂದ ಪ್ರದೀಪ್ ನಾಪತ್ತೆಯಾಗಿದ್ದಾನೆ ಅಂತ ಹೇಳಿ ಅವರು ಪಾಲಕರು ಹೇಳ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳು ಬಂದಾದ ಕೂಡಲೇ ಈಗ ಹೊಸ ಚರ್ಚೆ ಆರಂಭ ಆಗಿದೆ. ಸುಗ್ರೀವಾಜ್ಞೆ ಮೂಲಕ ಏನು ಬಲವಂತದ ಪ್ರತಿಬಂಧಕಾಜ್ಞೆ ಅಂದ್ರೆ ಬಲವಂತದ ಮೂಲಕ ಯಾವುದೇ ಕಾರಣಕ್ಕೂ ವಸೂಲಿ ಮಾಡುವ ಹಾಗಿಲ್ಲ ಅಂತ ಹೇಳಿ ಒಂದೇನು ರಾಜ್ಯ ಸರ್ಕಾರ ಹೊಸ ಕಾನೂನು ಅಂತಂತು. ಆ ಕಾನೂನಿಗೆ ಯಾವುದೇ ರೀತಿಯ ಕವಡೆ ಕಾಸಿನ ಕಿಮ್ಮತ್ತು ನೀಡ್ತಾ ಇಲ್ಲ. ಈ ಖಾಸಗಿ ಲೇವಾದೇವಿ ಅನ್ನೋರು ಪ್ರಾಣ ಹಿಂಡ್ತಾ ಇದ್ದಾರೆ ಅನ್ನೋದು ಈಗಲೂ ಕೂಡ ನಡೀತಾ ಇದೆ ಅನ್ನೋದಕ್ಕೆ ಇದು ಹೊಸ ನಿದರ್ಶನ ಅಂತ ಹೇಳ್ಬೋದು. ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರದೀಪ್ 2 ವರ್ಷದ ಹಿಂದೆ 10 ಲಕ್ಷ ರೂಪಾಯಿ ಸಾಲವನ್ನ ಪಡೆದಿರ್ತಾನೆ. ವಿವಿಧ ಗ್ರಾಮದ 8ಕ್ಕೂ ಹೆಚ್ಚು ಲೇವಾದೇವಿಗಾರರು, ಇವರಿಗೆ ಯಾವುದೇ ಲೈಸೆನ್ಸ್ ಇಲ್ಲ. ಇವರು ಇವರಿಂದ ಸಾಲವನ್ನ ಪಡೆದಿರ್ತಾನೆ. ಅದಾದ ನಂತರ ಇವರಿಂದ ಈ ಮುಗ್ಧ ತಂದೆ ತಾಯಿಯಿಂದ ಮನೆಯನ್ನ ಬರ್ಸ್ಕೊಂಡು 10 ಲಕ್ಷ ರೂಪಾಯಿಯನ್ನ ಅವರು ವಾಪಸ್ ಪಡೆದಿರ್ತಾರೆ. ಅದಾದ ನಂತರ ಅದಕ್ಕೆ ಬಡ್ಡಿ ರೂಪದಲ್ಲಿ 60-70 ಲಕ್ಷ ರೂಪಾಯಿ
ಸಾಲವನ್ನ ಬಡ್ಡಿಯನ್ನ ಹಾಕಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಅವರ ತಂದೆ ತಾಯಿಗಳು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ಕಚೇರಿ ಪೊಲೀಸ್ ಸ್ಟೇಷನ್ಗೂ ಕೂಡ ನಾವು ಅಲೆದಿದ್ದೇವೆ, ಆದ್ರೆ ನಮಗೆ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ನಮಗೆ ಈ ಬಗ್ಗೆ ನ್ಯಾಯ ಒದಗಿಸಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಬೇಕು. ಗ್ರಾಮದಲ್ಲಿ ಈ ಹಿಂದೆಯೂ ಕೂಡ ಅನೇಕ ಜನರಿಗೆ ಈ ರೀತಿ ಖಾಸಗಿ ಲೇವಾದೇವಿಗಾರರು ತಿಂಗಳಕ್ಕೆ 8ರಿಂದ 10% ಬಡ್ಡಿವರೆಗೂ ಕೊಡ್ತಾ ಇದ್ದಾರೆ. ಈ ಬಡ್ಡಿ ಚಕ್ರ ಬಡ್ಡಿಯ ಮೂಲಕ ಜನರ ಜೀವನವನ್ನು ಹಿಂಡ್ತಾ ಇದ್ದಾರೆ. ಈ ಬಗ್ಗೆ ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಪ್ರದೀಪ್ ಅವರ ತಂದೆ ತಾಯಿ ಆಗ್ರಹಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಗಿರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.